ಇನ್ನೊಂದು ಕಡೆ ಅಸ್ಸಾಂನಲ್ಲಿ ಈ ವಾಯುನೆಲೆಯಲ್ಲಿ ಆಗಿರುವಂತಹ ಒಂದು ಅವಘಡ ಇತ್ತಲ್ಲ, AN32 ನಿನ್ನೆ ಆಗಿರುವಂತಹ ವಿಮಾನ ಪತನ ಇದು. ಈ ಪತನದ ಕೊನೆ ಕ್ಷಣದ ದೃಶ್ಯ ಸೆರೆಯಾಗಿರುವಂಥದ್ದು ಈಗ ಬಹಿರಂಗ ಆಗಿದೆ. ಹೇಗೆ ಪತನ ಆಯ್ತಿದು? ಏನಾದರೂ ಹಾರಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆದಂಥ ಟೆಕ್ನಿಕಲ್ ಸಮಸ್ಯೆಯಿಂದ ಆಯ್ತಾ ಅನ್ನೋದೆಲ್ಲವೂ ಕೂಡ ಚರ್ಚೆಯಲ್ಲಿತ್ತು. ಬಟ್ ಅಲ್ಲ, ವಿಮಾನ ಬಹಳ ಸೇಫ್ ಆಗಿ ನೋಡಿ ರನ್ವೇಗೆ ಇಳಿದಿದೆ ಅದು. ಬಟ್ ರನ್ವೇಗೆ ಇಳಿದಂಥ ನಂತರದಲ್ಲಿ ನಿಧಾನವಾಗಿ ರನ್ವೇಯಿಂದ ಜಾರೋಕ್ ಶುರುವಾಗಿದೆ. ನೋಡ್ತಾ ಇದ್ದಾಗೆ ಸುಮಾರು 15-20 ಅಡಿ ರನ್ವೇಯಿಂದ ಪಕ್ಕಕ್ಕೆ ಹೋಗಿದೆ ವಿಮಾನ. ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಪೈಲಟ್ಗೆ. ವಿಮಾನ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಕೂಡಲೇ ಅದು ಏರ್ಬೇಸ್ನಲ್ಲೇ ಆಗಿರುವಂಥ ಅನಾಹುತ ಇದು. ಆ ಕಾರಣಕ್ಕಾಗಿಯೇ ಅಲ್ಲಿದ್ದಂಥ ಸಿಬ್ಬಂದಿ, ಇತರ ಅಲ್ಲಿದ್ದಂಥ ರಕ್ಷಣಾಕ್ಕೆ ಸಂಬಂಧಪಟ್ಟ ಹಾಗಿನ ಸಿಬ್ಬಂದಿ ಎಲ್ಲ ಬಂದು ಕೂಡಲೇ ಬೆಂಕಿ ನಂದಿಸಿ ಅಲ್ಲಿದ್ದವರನ್ನೆಲ್ಲ ರಕ್ಷಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಬಟ್ ಅಷ್ಟರೊಳಗಾಗಲೇ ಕಾಲ ಮಿಂಚೋಗಿತ್ತು. ಬಟ್ ಅಲ್ಲಾಗಿರುವಂಥ ಅನಾಹುತ ಇದೆಯಲ್ಲ, ಆಮೇಲೆ ಭಾಳ ಏನಾದ್ರು ವಿಂಡ್ ಇತ್ತು ಅಥವಾ ಈ ಗಾಳಿ ಇತ್ತು, ಆ ಕಾರಣಕ್ಕಾಗಿ ಜಾರು ಹೋಯ್ತಾ ಅದು ಕೂಡ ಏನು ಅನಿಸ್ತಾ ಇಲ್ಲ ಇಲ್ಲಿ. ನೋಡಿ, ಅಲ್ಲಿ ನೋಡ್ತಾ ಇದ್ರೆ ನೀವು, ರನ್ವೇಲಿ ಇಳಿದಿದೆ, ಭಾಳ ಸೇಫ್ ಆಗಿ ಇಳಿದಿದೆ ವಿಮಾನ. ಆಮೇಲೆ ಅದು ಮೇಲೆ ಹಾರಾಡ್ತಾ ಇದ್ದಂಥ, ಅಂದರೆ ರನ್ವೇಗೆ ಅದು ಲ್ಯಾಂಡಿಂಗ್ ಆಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಏನು ಸಮಸ್ಯೆ ಕಾಣ್ತಾ ಇಲ್ಲ, ಅದು ಗಾಳಿಯಲ್ಲಿದ್ದಂಥ ಸಂದರ್ಭದಲ್ಲಿ. ಇನ್ಫ್ಯಾಕ್ಟ್ ರಸ್ತೆಗಿಳಿದಂಥ ಸಂದರ್ಭದಲ್ಲೂ ಕೂಡ ಅದೇನು ಸಮಸ್ಯೆ ಇದ್ದಂಥ ರೀತಿಯಾಗಿ ಕಂಡಿಲ್ಲ. ಬಟ್ ಒಂದು ಕೆಲವೇ ಸೆಕೆಂಡ್ಗಳಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ನೀವು, ರನ್ವೇಗೆ ಭಾಳ ಸೇಫ್ ಆಗಿ ಇಳಿದಿದೆ. ಇದರ ಇನ್ನೊಂದಷ್ಟು ದೃಶ್ಯಾವಳಿಗಳು ಕೂಡ ಇದೆ, ಅದು ಹಾರಾಡ್ತಾ ಬಂದಂಥದ್ದು, ಅಲ್ಲೂ ಏನು ಸಮಸ್ಯೆ ಇರಲಿಲ್ಲ. ಇನ್ನೇನು ಸ್ಟಾಪ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಪೂರ್ಣ ನಿಲ್ಲಿಸುವಂಥ ಸಂದರ್ಭದಲ್ಲಿ ಅದು ರನ್ವೇಯಿಂದ ಪಕ್ಕಕ್ಕೆ ಜಾರಿದೆ. ನೋಡ್ತಾ ಇದ್ದ ಹಾಗೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ.